ರೋಡಲ್ಲೇ ಹೊರಟೋಗ್ಬಿಟ್ರೆ ನಮ್ಮ ಮಕ್ಕಳಿಗೆಲ್ಲ ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಅಳು ಬಂದ್ಬಿಡ್ತು ಅಲ್ಲೇ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಮಗೆಲ್ಲ ರಾಯರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪಾಲಿಗಂತೂ ರಾಯರು ಇದ್ದಾರೆ ಅಂತಲೇ ಹೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಆಗಿರೋವಂಥ ಪವಾಡ ಅಂತಂದರೆ ತುಂಬ ದೊಡ್ಡ ಪವಾಡನೇ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಜೀವನ ಉಳಿಸಿದ್ದಾರೆ, ಹಾಗಾಗಿ ಅದು ನಮಗೆ ದೊಡ್ಡ ಪವಾಡನೇ. ಹಾಗೆ ರಾಯರನ್ನ ನಾನು ಕಳೆದ 3 ವರ್ಷದಿಂದನೂ ನಾನು ರಾಯನ ಪೂಜೆ ಬರ್ತಾ ಇದ್ದೀನಿ. ನನಗೆ ಇಷ್ಟವಾದ ದೇವರು ಕೂಡ ಅದು ನನಗೆ ರಾಯರು. 3 ವರ್ಷದಿಂದ ನಾನು ಪೂಜೆನ ಪ್ರತಿ ಗುರುವಾರನ ಬಿಡ್ದೇನೆ ಬರ್ತಾ ಇದ್ದೀನಿ. ಮಂತ್ಲಿ ಏನೋ ಒಂದ್ಸಲ ಮಿಸ್ ಆಗುತ್ತೆ, ಯಾವಾಗೂ ಅಷ್ಟೇ ಗುರುವಾರ ನಾನು ತಪ್ಪದೇ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳ ಕೈಯಲ್ಲೆಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅವರು ಅಷ್ಟೊಂದು ನೀಟಾಗೆಲ್ಲ ಮಾಡಲ್ಲ. ನಾನೇ ಮಾಡಬೇಕು ಅನ್ನೋದು ನನಗೆ, ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ರಾಯರಿಗೆ ಪೂಜೆ ಮಾಡೋದು. ಆ ರೀತಿ ಬೆಳಗ್ಗೆನೇ ಎದ್ದು 4 ಗಂಟೆಗೆ ಎದ್ದು 5:15 ಅಷ್ಟೊತ್ತಿಗೆ ನಮ್ಮ ಮನೇಲಿ ಪೂಜೆ ಆಗ್ಬಿಟ್ಟಿರುತ್ತೆ. ಪ್ರತಿ ಗುರುವಾರನೂ ಅಷ್ಟೇ ಹಬ್ಬದ ವಾತಾವರಣ ಥರನೇ ನಮ್ಮ ಮನೇಲಿ ಇರುತ್ತೆ. ಅದು ಗುರುವಾರದ ಹಿಂದಿನ ದಿನ ಆಗಿರ್ಬೋದು. ಕ್ಲೀನಿಂಗು ಎಲ್ಲನೂ ಅಷ್ಟೇ, ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಿ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಗುರುವಾರ ಅಂತೂ ರಾಯರು ವಾರ ಅಂತಂದರೆ ಬೆಳಗ್ಗೆನೇ 5:15 ಎದ್ದು ಪೂಜೆಯನ್ನು ಮುಗಿಸ್ಕೊಬಿಡ್ತೀನಿ. ಈಗೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಠಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಹಾಗೆ ರಾಯರ ಅಕ್ಷತೆ ಕೂಡ ನೋಡು, ನಾನು ರಾಯರ ಅಕ್ಷತೆನ ಮನೇಲಿ ಕೂಡ ಮಾಡಿಟ್ಕೊಂಡಿದ್ದೀನಿ. ಮಠದಲ್ಲಿ ಹೋದಾಗ ಅಕ್ಷತೆ ಕೂಡ ಅದು ಕೂಡ ಕೊಡ್ತಾರೆ. ಅಕ್ಷತೆ ಮೂಲಕನೂ ನಾವು ರಾಯರು ನಮಗೆ ಸೂಚನೆನ ಕೊಡ್ತಾರೆ. ನಮ್ಮ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ರಾಯರು ಅಕ್ಷತೆ ಮೂಲಕ ನಮಗೆ ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮ ಜೀವನದಲ್ಲಿ ಪವಾಡ ಏನು ಅಂತ ಅಂದರೆ, ಅವತ್ತು ಶುಕ್ರವಾರ, ನನಗೆ ಗುರುವಾರ ಹಿಂದಿನ ದಿನವೇ ರಾಯರು ನನಗೆ ಸೂಚನೆ ಕೊಟ್ಟಿದ್ರು, ಆದರೆ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಗುರುವಾರ ಏನಾಯಿತು ಅಂತಂದರೆ, ಶುಕ್ರವಾರ ನಮಗೆ ಆಕ್ಸಿಡೆಂಟ್ ಆಯಿತು. ಗುರುವಾರ ಹಿಂದಿನ ದಿನ ರಾಯರು ನನಗೆ ಸೂಚನೆ ಕೊಟ್ಟಿದ್ದಾರೆ, ಆದರೆ ನಾನು ಏನಕ್ಕೋ ಎತ್ತೋ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದು ಸಹಜ ಅಲ್ವಾ. ಏನಕ್ಕೋ ಆಗಿದೆ, ಏನಕ್ಕೋ ಹೋಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ನಾವು ಬಿದ್ದಿದ್ದು ನಮಗೆ ಆಕ್ಸಿಡೆಂಟ್ ಆಗಿದ್ದು ಶುಕ್ರವಾರ. ಗುರುವಾರ ನಾನು ಪೂಜೆನ ಮಾಡ್ತಾಯಿದ್ದೆ. ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೂವು ಎಲ್ಲ ಹಾಕಿ ತುಳಸಿ ಹಾರ ಎಲ್ಲ ಹಾಕ್ಬಿಟ್ಟು ಹಾಲು ಮತ್ತು ನೀರನ್ನ ಒಂದೊಂದು ಗ್ಲಾಸಲ್ಲಿ ನಾನು ರಾಯರ ಮುಂದೆ ಇಟ್ಬಿಟ್ಟು ಅಡುಗೆ ಮನೆಗೆ ತುಪ್ಪ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆವಾಗ ತುಪ್ಪ ತೊಗೊಂಡು ಬರೋಷ್ಟಕ್ಕೆ ಹಾಲು ಬಿದೋಗ್ಬಿಟ್ಟಿತ್ತು. ಹಾಲು ಬಿದೋಗ್ಬಿಟ್ಟಿದ್ದು, ನಾನು ಏನಕ್ಕೋ ಹಾಲು ಬಿದೋಗಿದೆಯಲ್ಲ, ಹುಡುಗರು ಇನ್ನೂ ಎದ್ದಿಲ್ಲ, ಏನಕ್ಕೆ ಬಿದೋಗಿದೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ ಸ್ವಲ್ಪ. ಅಯ್ಯೋ ಏನಕ್ಕೋ ಬಿದೋಗಿದೆ, ನಾನೇ ಸರಿಯಾಗಿ ಇಟ್ಟಿಲ್ವೇನೋ, ಹೆಂಗೆ ಸರಿಯಾಗಿಟ್ಟೆ, ಇದರಲ್ಲಿ ಇಟ್ಟಿದ್ದೀನಿ, ಹೆಂಗೆ ಬಿದೋಗಕ್ಕೆ ಸಾಧ್ಯ ಅಂತ ಅಂದ್ಕೊಂಡೆ. ಆದರೂ ಏನಕ್ಕೋ ಆಗಿದೆ, ಏನಕ್ಕೋ ಬಿದೋಗಿದೆ ಅಂತ ಹೇಳ್ಬಿಟ್ಟು ನಾನೇ ಸಮಾಧಾನ ಮಾಡಿಕೊಂಡೆ. ಆಮೇಲೆ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆಚೆ ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮುಗಿಸ್ಕೊಂಡು ಒಳಗಡೆ ಬರಬೇಕಾದ್ರೆ ಅಲ್ಲೇ ಕೂಡ ಅಷ್ಟೇ ಎಡೋಗ್ಬಿಟ್ಟೆ. ಅಲ್ಲೇ ಬಿದೋಗ್ಬಿಡ್ಬೇಕಾಗಿತ್ತು. ಅಲ್ಲೂ ಕೂಡ ಅಲ್ಲೇನು ಎಡವಂಥದ್ದು ಏನು ಇರಲಿಲ್ಲ. ಹಾಗೂ ಇನ್ನೇನು ಬಿದೋಗ್ಬೇಕಾಗಿತ್ತು, ಆ ರೀತಿ ನನಗೂ ಸೂಚನೆ ಬಂತು. ಇಲ್ಲಿ ಹಾಲು ಬಿದೋಗಿದ್ದು, ಮತ್ತು ದೀಪನ ತುಳಸಿ ಕಟ್ಟೆ ಹತ್ರ ಇಟ್ಟೆ. ಇಲ್ಲಿಂದ ಚೆನ್ನಾಗೇ ಎತ್ಕೊಂಡು ಹೋದೆ. ಇಟ್ಟಿದ್ದು ಸ್ವಲ್ಪ ಹೊತ್ತಿಗೆ ಹಾರೋಯ್ತು. ಅವಾಗೂ ಏನು ಗಾಳಿಗೇನೋ ಆರೋಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಅವತ್ತು ಶುಕ್ರವಾರ ನಾವು ನನ್ನ ಮಕ್ಕಳನ್ನ ನಾವೇ ಕರ್ಕೊಬರ್ತೀವಿ, ವ್ಯಾನ್ಗೆಲ್ಲ ಏನೂ ಹಾಕಿಲ್ಲ. ನಾವೇ ಡೈಲಿ ಪಿಕಪ್ಪು ಡ್ರಾಪು ಮಾಡೋದು ನಾವೇ. ಬೆಳಗ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೋ. ಶುಕ್ರವಾರ ಬೆಳಗ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೋ. ಶುಕ್ರವಾರ ಬೆಳಗ್ಗೆ 9:15 ಕರ್ಕೊಂಡೋಗಿ ಹುಡುಗರಿಬ್ಬರನ್ನೂ, ನಮಗೆ ಟ್ವಿನ್ಸ್ ಬೇಬಿ ಇದ್ದಾರೆ, ಅವರಿಬ್ಬರನ್ನೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೋ. ತಿರ್ಗಾ ಒಂದು 12:15 ಕರ್ಕೊಬರ್ಬೇಕಾಗಿತ್ತು. ಅವರು LKG ಓದ್ತಾ ಇರೋದು, ಹಾಫ್ ಡೇ ಇರೋದ್ರಿಂದ 12:15 ಬಿಡ್ತಾರೆ. 12:15 ನಾವು ಕರ್ಕೊಬರೋಣ ಅಂತ ಹೇಳ್ಬಿಟ್ಟು 12:10 ಬಿಡ್ತಾಯಿದ್ದೋ.
ಅವತ್ತು 12:15 ಆಗಿತ್ತು. ಸ್ವಲ್ಪ ಲೇಟಾಗಿ ಹೋದೋ, ಒಂದು 5 ನಿಮಿಷ ಏನೋ ಲೇಟಾಗಿ ಹೋದೋ ಅಷ್ಟೇ. ಹೋದೋ, ಮನೆ ಬಿಟ್ಟಾಗ 12:15 ಆಗಿತ್ತು. ಹೋಗ್ಬೇಕಾದ್ರೆ ಪೆಟ್ರೋಲ್ ಬಂಕು ಅಲ್ಲೊಂದು ಸಲ ನಾನು ಟೈಮ್ ನೋಡಿದೆ, ಟೈಮ್ ಆಗ್ಬಿಟ್ಟಿರುತ್ತೇನೋ ಅಂತ ಹೇಳ್ಬಿಟ್ಟು ಟೈಮ್ ನೋಡಿದೆ. ಆವಾಗ 12:25 ಆಗಿತ್ತು. ನನಗೇನು ಅಂತಂದರೆ, ನನಗೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಲಾಸ್ಟ್ ಟೈಮಿಂಗ್ಸ್ ನೋಡಿದ್ದಷ್ಟೇ ನೆನಪಾಗಿದ್ದು. ಮತ್ತು ಅಲ್ಲಿಂದ ಹೇಗೆ ಹೋದೋ ಅಲ್ಲಿವರೆಗೂ ಅದೇನೋ ಒಂದು ಸ್ವಲ್ಪನೂ ನೆನಪಾಗಲಿಲ್ಲ. ಬಂದು ಅವರು ಹೊಡೆದಾಗೆ, ನಮಗೆ ಆಕ್ಸಿಡೆಂಟ್ ಆದಾಗೆ ನಮಗೆ ಬಿದ್ದಿದ್ದ ಮೇಲೆ, ರೋಡಲ್ಲಿ ಬಿದ್ದಿದ್ದ ಮೇಲೆ ನಮಗೆ ಎಚ್ಚರ ಆಗಿದ್ದು. ಅಯ್ಯೋ ಇದೇನಾಗೋಯ್ತು ಅಂತ ಹೇಳ್ಬಿಟ್ಟು, ರೋಡಲ್ಲಿ ಬಿದ್ದಿದ ತಕ್ಷಣ ನಮಗೇನು ಆಗೋಯ್ತು ಅಂತ ಅಂದ್ಬಿಟ್ರೆ, ನಮ್ಮ ಮಕ್ಕಳೇನಾದರೂ ಇದ್ದಿದ್ರೆ ಏನು ಮಾಡಬೇಕಾಗಿತ್ತಪ್ಪ. ನಮ್ಮ ಮಕ್ಕಳೇನಾದರೂ, ಚಿಕ್ಕ ಪುಟ್ಟ ಮಕ್ಕಳು ಅವೇನಾದರೂ ಇದ್ದಿದ್ರೆ ಏನು ಮಾಡಬೇಕಪ್ಪ ಅಂತ ಅನಿಸ್ಬಿಡ್ತು. ನಮಗೊಂದು ಕ್ಷಣ ಏನಾಯಿತು ಅಂತಂದರೆ, ಅಲ್ಲಿ ರೋಡಲ್ಲಿ ಬಿದ್ದಿದ ತಕ್ಷಣ ನಾವು ಹಿಂಗೆ ರೋಡಲ್ಲಿ ಬಿದ್ದಿದ್ದೀವಿ, ನಮಗೇನಾದರೂ ಆಗಿ ನಾವು ರೋಡಲ್ಲೇ ಹೊರಟೋಗ್ಬಿಟ್ರೆ ನಮ್ಮ ಮಕ್ಕಳಿಗೆಲ್ಲ ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಅಳು ಬಂದ್ಬಿಡ್ತು. ಅಲ್ಲೇ ಅವರು ಅವ್ರು ಆಪೋಸಿಟ್ ಬರ್ತಾಯಿದ್ರು, ನೋಡ್ಕೊ ಬರ್ಬೇಕಾದ್ರೆ ನಾವು ಸೈಡಲ್ಲೇ ಹೋಗ್ತಾ ಇದ್ರೂ ಅವರು ಇದ್ದಕ್ಕಿದ್ದಂಗೆ ಆಪೋಸಿಟ್ ಬರ್ತಾಯಿದ್ರು. ಇದ್ದಕ್ಕಿದ್ದಂಗೆ ಬಂದು ಟರ್ನ್ ಮಾಡಿ ಹೊಡೆದ್ಬಿಟ್ರು ಅವರು. ಆಮೇಲೆ ನಾವು ಬಿದ್ದ ಮೇಲೆ ನಮಗೂ ಗೊತ್ತಾಗಿದ್ದು, ಅವ್ರಿಗೇನಷ್ಟೇನು ಏಟಾಗಿರಲಿಲ್ಲ, ನಮಗೆ ಸ್ವಲ್ಪ ಸಣ್ಣ ಪುಟ್ಟ ಏಟಾಗಿತ್ತು. ಆವಾಗ ಬಿದ್ದಿದ್ದಾದ್ಮೇಲೆ ನಮಗೆ ಗೊತ್ತಾಗಿದ್ದು. ಆಮೇಲೆ ಅವರೇನೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು, ಮತ್ತು ಗಾಡಿ ಎಲ್ಲ ರೆಡಿ ಮಾಡಿಕೊಟ್ರು. ಅವತ್ತು ಅದಾದಮೇಲೆ ಆಕ್ಸಿಡೆಂಟ್ ಆದಮೇಲೆ 1 ವಾರ ಏನೋ ಸುಧಾರಿಸ್ಕೊಂಡಿದ್ದೀವಿ. ಅದು ನರ್ಕನೇ ಅಂತಲೇ ಹೇಳ್ಬೋದು. ರೋಡಲ್ಲಿ ಬಿದ್ದಿದ್ದ ತಕ್ಷಣ ನಾನು ಹಿಂದೆ ಕೂತಿದ್ದೆ, ನಾನು ಅಷ್ಟು ದೂರ ಹೋಗಿ ಬಿದ್ದಿದ್ದೆ. ತುಂಬಾ ಏಟಾಗ್ಬಿಟ್ಟಿತ್ತು ಇಲ್ಲೆಲ್ಲ. ಆದರೆ ಹೈವೇನಲ್ಲಿ ಬಿದ್ದಿರೋದ್ರಿಂದ ನಾವು ಬದುಕಿರೋದೇ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ತುಮಕೂರು ಮತ್ತು ಬೆಂಗಳೂರು ಹೈವೇ ರೋಡಲ್ಲಿ, ನಾವು ಸೆಂಟ್ರಲ್ ರೋಡಲ್ಲಿ ಬಿದ್ದಿದ್ದು, ಆಕ್ಸಿಡೆಂಟ್ ಆಗಿದ್ದು ಅಲ್ಲೇ. ನಾವು ಉಳಿದಿರೋದೇ ಹೆಚ್ಚು. ಅಲ್ಲಿ ಜಾಸ್ತಿ ನಾವು ಬಿದ್ದಿದ ಮೇಲೆ ಎಲ್ಲರೂ ಬಂದು ಹೇಳಿದ್ರು, ಜಾಸ್ತಿ ಅಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾನೆ ಇರ್ತವೆ. ಅಲ್ಲಿ ಜಾಸ್ತಿ ಬಿದ್ದವರೆಲ್ಲನೂ ಅಷ್ಟೇ, ಆಕ್ಸಿಡೆಂಟ್ ಆದವರೆಲ್ಲ ಜಾಸ್ತಿ ಹೊರಟೋಗ್ಬಿಟ್ಟಿದ್ದಾರೆ. ನೀವೇನೋ ಬಚಾವಾಗಿದ್ದೀರಾ, ನಿಮ್ಮದು ಲಕ್ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ನನಗನ್ನಿಸ್ತು ಆವಾಗ, ನಮ್ಮ ರಾಯರೇ ನನ್ನನ್ನು ಕಾಪಾಡಿದ್ದಾರೆ, ನಮ್ಮ ಹಸ್ಬೆಂಡ್ನ ನಮ್ಮ ರಾಯರೇ ಕಾಪಾಡಿದ್ದಾರೆ, ನಮ್ಮ ಮಕ್ಕಳಿಗೋಸ್ಕರ ನಮ್ಮನ್ನು ಕಾಪಾಡಿದ್ದಾರೆ ಅಂತ ಅಂದ್ಕೊಂಡೆ. ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ರಾಯರ ಪವಾಡ ಅಂತಲೇ ಹೇಳ್ಬೋದು. ಇದು ನಮ್ಮ ಲೈಫಲ್ಲೇ ದೊಡ್ಡ ಪವಾಡ ಅಂತ ಹೇಳ್ಬೋದು. ಯಾಕೆ ಅಂದರೆ, ಏನಾದರೂ ಆಗ್ಬಿಟ್ಟಿದ್ರೆ, ನನ್ನ ಮಕ್ಕಳು ಇನ್ನೂ ಚಿಕ್ಕವು, ಏನಾದರೂ ಅಕಸ್ಮಾತ್ ರೋಡಲ್ಲೇ ಹೊರಟೋಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಅನ್ನೋದು ಫೀಲಿಂಗ್. 1 ವಾರ ಸರಿಯಾಗಿ ನಾವು ನಿದ್ದೆನೇ ಮಾಡಿಲ್ಲ. ಯಾರು ಅಂದರೆ, ಕಷ್ಟ ಅಂದರೆ ಯಾರೂ ಆಗಲ್ಲ, ಅದು ನೋವು ಮಾತ್ರ ಸಿಕ್ಕಾಪಡೆ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಕಷ್ಟ ಆದರೆ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮವ್ರು ಯಾರು, ಬೇರೆಯವ್ರು ಯಾರು ಅಂತ ಹೇಳ್ಬಿಟ್ಟು ನಮಗೆ ಕಷ್ಟ ಟೈಮಲ್ಲಿ ಗೊತ್ತಾಗುತ್ತೆ. ಆದರೂ ತುಂಬ ಜನ ಬಂದು ನೋಡಿದ್ರು. ಅಂದರೆ ನಾವು ಹೋಪ್ ಇಟ್ಕೊಂಡಿರೋ ಅಂಥವ್ರು ನಮ್ಮನ್ನು ಬಂದು ನೋಡಲಿಲ್ಲ, ನಾವು ಹೇಗಿದ್ದೀವಿ ಅಂತಲೂ ಕೂಡ ನೋಡಲಿಲ್ಲ. ಅದೊಂದು ಬೇಜಾರಿದೆ. ಆದರೆ ಯಾರು ಬರಲಿ ಬಿಡಲಿ, ನಮ್ಮ ಜೀವನ ನಮ್ಮದೇನೆ. ಯಾರ ಹತ್ರನೂ ಅಷ್ಟೇ ನಮ್ಮ ಕಷ್ಟನ ಹೇಳ್ಕೋಬಾರ್ದು. ಹಂಗನ್ನಿಸ್ಬಿಡ್ತು. ಅಡುಗೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಹೋಟ್ಲಿಂದ 1 ವಾರ ಹೋಟ್ಲಿಂದನೇ ನಾನೇ ನಿಧಾನಕ್ಕೆ ಹೋಗ್ಬಿಟ್ಟು ತಗೊಬಂದಿದ್ದೀನಿ. ಆ ಥರ ಎಲ್ಲ ಆಗಿಬಿಟ್ಟಿದೆ. ನಮ್ಮ ಮಕ್ಕಳು ಅಷ್ಟೇ, ಸ್ಕೂಲಿಗೆ ಕರ್ಕೊಂಡೋಗೋರು ಯಾರು ಇರಲಿಲ್ಲ. ಆ ರೀತಿ ಎಲ್ಲ ಅನುಭವಿಸ್ಬಿಡ್ತೀವಿ. ಇದ್ರ ಮೂಲಕ ರಾಯರು ನಮ್ಮ ಜೀವನದಲ್ಲಿ ಈ ರೀತಿ ಪವಾಡನ ಮಾಡಿದ್ದಾರೆ. ರಾಯರಿಗೆ ನಾನು ಯಾವಾಗೂ ಚಿರಋಣಿ ಅಂತಲೇ ಹೇಳ್ಬೋದು. ರಾಯರು ನನಗೆ ಮುಂಚೆನೇ ಸೂಚನೆ ಕೊಟ್ಟಿದ್ದಾರೆ, ಆದರೆ ಜಾಸ್ತಿ ಆಗೋದ್ರ ಬದಲು ಸ್ವಲ್ಪನೇ ರಾಯರು ಸ್ವಲ್ಪದ್ರಲ್ಲೇ ನಮ್ಮನ್ನು ಕಾಪಾಡಿದ್ದಾರೆ ಅಂತಲೇ ಹೇಳ್ತೀನಿ. ಹಾಗೆ ಅಕ್ಷತೆ ಮೂಲಕ ಹೇಗೆ ತಿಳ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ನಾವು ಅಕ್ಷತೆ ಮೂಲಕ ಹೇಗೆ ತಿಳ್ಕೊಳ್ಳೋದು ಅಂತ ಅಂದರೆ, ನಾವು ಇವಾಗ ರಾಯರಿಗೆ ಎಲ್ಲ ಪೂಜೆ ಮಾಡಿದ ತಕ್ಷಣ ಅದು ಒಂದು ವಿಗ್ರಹನ ಇಟ್ಬಿಟ್ಟು, ಫೋಟೋದ ಮುಂದೆನೂ ಕೂಡ ಇಟ್ಬಿಟ್ಟು, ರಾಯರು ಫೋಟೋದ ಮುಂದೆ ಅಕ್ಷತೆನ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು, ನಾವು ಒಂದೇ ಸಲ ಅದು ಅಕ್ಷತೆನ ತಗೊಂಡು ಒಂದು ವೈಟ್ ಹಾಳೆ ಮೇಲೆ ಅಲ್ಲೇ ಹಾಕೋಬೇಕು. ರಾಯರು ಮುಂದೆನೇ ಹಾಕ್ಕೊಂಡು ಒಂದೊಂದೇ ಅಕ್ಷತೆನ ಏಣಿಸ್ತಾ ಹೋಗಬೇಕು.
ಅಕ್ಷತೆನಲ್ಲಿ ಸರಿ ಸಂಖ್ಯೆ ಏನಾದರೂ ಬಂದಿದೆ ಅಂತ ಅಂದರೆ ಆ ಕೆಲಸ ನಮ್ಗೆ ಆಗುತ್ತೆ ಅಂತ. ಬೆಸ ಸಂಖ್ಯೆ ಏನಾದರೂ ಬಂದಿದೆ ಅಂದರೆ ಆ ಕೆಲಸ ಆಗಲ್ಲ ಅಂತ ರಾಯರು ಆ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ನೋಡಿ, ಈಗ ಈ ಅಕ್ಷತೆನ ಮಾಡ್ಕೊಂಡಿದ್ದೀನಿ. ಈ ಅಕ್ಷತೆನ ಇಲ್ಲಿ ಇಟ್ಬಿಟ್ಟು ಇದರಲ್ಲಿ ನಾನು ರಾಘವೇಂದ್ರ ಸ್ವಾಮಿ ವಿಗ್ರಹನ ಇಡ್ತಾ ಇದ್ದೀನಿ. ಈಗ ರಾಘವೇಂದ್ರ ಸ್ವಾಮಿ ವಿಗ್ರಹನ ಇಟ್ಟಿದ್ದೀನಿ. ನಾನಿಲ್ಲಿ ತುಪ್ಪದ ದೀಪ ಹಚ್ಚಿದ್ದೀನಿ. ಆದಷ್ಟು ದೇವರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ತುಪ್ಪದ ದೀಪನ ಹಚ್ಚಿದ್ದೀನಿ. ಮಲ್ಲಿಗೆ ಹೂವು ಮತ್ತು ತುಳಸಿ ಇವೆಲ್ಲ ರಾಯರಿಗೆ ತುಂಬ ಇಷ್ಟವಾದಂಥ ಹೂವು ಅಂತಲೇ ಹೇಳ್ಬೋದು. ಈಗ ನಾನು ಅಕ್ಷತೆನ ಅಲ್ಲಿ ಇಟ್ಟಿದ್ದೀನಿ. ಅದರೊಳಗಡೆ ರಾಯರನ್ನು ಇಟ್ಬಿಟ್ಟು ಈಗ ಪೂಜೆನ ಮಾಡ್ಕೋತೀನಿ. ನಾನು ಒಂದು ಗ್ಲಾಸಲ್ಲಿ ನೀರು ಮತ್ತು ತುಳಸಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇನ್ನೊಂದು ಗ್ಲಾಸಲ್ಲಿ ಹಾಲು ಹಾಕಿಟ್ಟಿದ್ದೀನಿ. ಈಗ ನಾನು ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ತುಪ್ಪದ ದೀಪ ಹಚ್ಚೋಣ ಅಂತ ಹೇಳಿ ನೋಡಿ, ಈಗ ನಾನು 5 ಬತ್ತಿನ ಹಾಕ್ಕೊಂಡು ತುಪ್ಪದಲ್ಲಿ ನೆನೆಸ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ರಾಯರಿಗೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ನಮಃ. ಈಗ ಪೂಜೆನ ಮುಗಿಸ್ಕೊಂಡೆ. ಈಗ ನಾನು ಅಂದ್ಕೊಂಡಿರೋಂಥ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ರಾಯರನ್ನು ನೆನೆಸ್ಕೊಂಡು ನಾನಿವಾಗ ಅಕ್ಷತೆನ ಎತ್ಕೋತಾ ಇದ್ದೀನಿ. ನೋಡಿ, ಈಗ ಅಕ್ಷತೆನ ನಾನು ಒಂದೇ ಸಲ ಎತ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಎಣಿಸ್ಕೋಬೇಕು ಅಕ್ಷತೆ ಎಷ್ಟು ಬಂದಿದೆ ಅಂತ ಹೇಳಿಬಿಟ್ಟು ಎಣಿಸ್ತೀನಿ ನಾನೀಗ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 ನೋಡಿ, ಈಗ ನನಗೆ 36 ಅಕ್ಷತೆ ನಾನು ಒಂದೇ ಸಲ ಎತ್ಕೊಂಡಿರೋದು. 36 ಅಕ್ಷತೆ ಅಂದರೆ ನಾವು ಒಂದೇ ಸಲ ಎತ್ಕೋಬೇಕು. ಅಕ್ಷತೆನ ಒಂದೇ ಸಲ ಎತ್ಕೊಂಡು ಕೌಂಟ್ ಮಾಡಬೇಕು. ನಾವು ಅಂದ್ಕೊಂಡಿರೋ ಕೆಲಸನ ಮನಸ್ಸಲ್ಲಿ ಇಟ್ಕೊಂಡು ರಾಯರನ್ನು ನೆನೆಸ್ಕೊಂಡು ಅಕ್ಷತೆನ ಎತ್ಕೊಂಡು ಕೌಂಟ್ ಮಾಡಿಬಿಟ್ಟು ನೋಡಬೇಕು ಆ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಅಕ್ಷತೆ ಮೂಲಕ ನಾವು ಅದನ್ನು ತಿಳ್ಕೊಬೋದು. ರಾಯರು ಅದ್ರ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ 36 ಬಂದಿದೆ. ನಾನು ಅಂದ್ಕೊಂಡಿರೋ ಅಂಥ ಕೆಲಸ ಆಗುತ್ತೆ ಅಂತ ಅನ್ಕೋತೀನಿ. ರಾಯರು ಯಾವಾಗೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಹಾಗೆ ನಾನು ಇವಾಗ ಮಠಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಬಂದೆ.
ಹಾಗೆ ಇದು ನೋಡ್ತಾ ಇದ್ದೀರಲ್ಲ, ಇದು ನಾನು ಮಠಕ್ಕೆ ಹೋಗ್ಬಿಟ್ಟು ತಂದಿರೋಂಥ ಅಕ್ಷತೆ. ಇದ್ರ ಮೂಲಕನೂ ನೋಡೋಣ ನನ್ನ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ಅಕ್ಷತೆಯಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಎಣಿಸೋಣ. ಇಲ್ಲೇ ಇಟ್ಕೊಂಡು ರಾಯರ ಮುಂದೆನೇ ಈ ಅಕ್ಷತೆನ ಎಣಿಸೋಣ. 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 20 21 35 36 41 42 43. ನಾನು ಮಠದಿಂದ ತೊಗೊಬಂದಿರೋದು 44 ಇದೆ. ಮಠದಲ್ಲಿ ನಾನು ಮಠಕ್ಕೆ ಹೋಗಿ ತಂದಿರೋದು 44 ಇದೆ. ಇದು 36 ಇದೆ ಇದು ಅಕ್ಷತೆ. ಹಾಗಾಗಿ 2 ಸಮ ಸಂಖ್ಯೆ ಬಂದಿರೋದ್ರಿಂದ ನನ್ನ ಕೆಲಸ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಏನು ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಆಮೇಲೆ ಆದಮೇಲೆ ಹೇಳ್ತೀನಿ. ಆಗುತ್ತೆ ಅಂತ ನನಗೆ ನಂಬಿಕೆ ಸಿಕ್ಕಿದೆ. ರಾಯರಿಂದ ನನಗೆ ಅನುಗ್ರಹ ಆಗಿದೆ. ರಾಯರು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಕ್ಷತೆ ಮೂಲಕ. ನೋಡಿ, ಅಕ್ಷತೆಯಿಂದನೂ ರಾಯರು ಅಕ್ಷತೆ ಮೂಲಕನೂ ನಮಗೆ ತಿಳಿಸಿಕೊಡ್ತಾರೆ. स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्. ನೋಡಿದ್ರಲ್ಲ ನನ್ನ ಇವತ್ತಿನ ರಾಯರು ಪವಾಡದ್ದು, ರಾಯರು ಅಕ್ಷತೆನೂ ಕೂಡ ಹೇಗೆ ಮಾತಾಡುತ್ತೆ ಅಂತ ಹೇಳ್ಬಿಟ್ಟು, ಹೇಗೆ ರಾಯರ ಅಕ್ಷತೆ ಮೂಲಕ ನಾವು ಹೇಗೆ ನಮ್ಮ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ಅಂತ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಲಾಗೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.